ಪ್ರಸಾದ್ ನೋಡಿಯೂ ನೋಡದಂತೆ ಮುಖದಲ್ಲಿ ಯಾವ ಭಾವನೆಯನ್ನು ತೋರ್ಪಡಿಸದೆ ನಿರ್ಲಿಪ್ತನಾಗಿ ಕುಳಿತಿದ್ದನು. ಎಲ್ಲರೂ ಸುಮ್ಮನೆ ಮೌನವಾಗಿರುವುದನ್ನು ನೋಡಿ ಕೋಮಲಮ್ಮ, ಬನ್ನಿ ಊಟಕ್ಕೆ ಎಲ್ಲರೂ ಕೈ ತೊಳ್ಕೊಳ್ಳಿ ಎಂದ್ಲು. ಮರು ಮಾತನಾಡದೆ ಎಲ್ಲರೂ ಎದ್ದು ಕೈ ತೊಳೆದುಕೊಂಡು ಬಂದು ಕುಳಿತರು. ವಿದ್ಯಾ ತಟ್ಟೆಗಳನ್ನಿಟ್ಟು ನೀರು ಕೊಟ್ಟು ಊಟ ಬಡಿಸತೊಡಗಿದಳು. ಇದನ್ನು ನೋಡಿದ ಪಂಕಜಮ್ಮ, ನೀನ್ಯಾಕಮ್ಮ ವಿದ್ಯಾ ಬಡಿಸ್ತಿದೀಯಾ? ಅಷ್ಟೊಂದು ಸುಸ್ತಾಗಿ ಮಲಗಿದ್ದೆ, ಈಗ ಓಡಾಡ್ತಿದ್ರೆ ಇನ್ನೂ ಆಯಾಸ ಹೆಚ್ಚಾಗುತ್ತೆ. ನೀನು ಬಾ ಕುಳಿತುಕೋ, ನಮ್ಮ ಜೊತೆ ಊಟ ಮಾಡು ಎಂದ್ಲು. ಅತ್ತೆ, ನಿಮ್ಮನ್ನೆಲ್ಲ ನೋಡಿದ ಮೇಲೆ ನನ್ನ ಆಯಾಸವೆಲ್ಲ ಹಾರಿ ಹೋಯಿತು. ಈಗ ನೋಡಿ ಎಷ್ಟು ಶಕ್ತಿ ಬಂದಿದೆ ನನಗೆ ಎಂದ್ಲು. ಪ್ರಸಾದನನ್ನು ನೋಡುತ್ತಾ, ಏನು ವಿದ್ಯಾ, ನನ್ನ ತಮ್ಮನನ್ನು ಹಾಗೆ ಕದ್ದು ಕದ್ದು ನೋಡ್ತಾ ಇದೀಯಾ? ಅವನಿಗೆ ದೃಷ್ಟಿ ಆಗುತ್ತೆ, ಹಾಗೆಲ್ಲ ನೋಡಬೇಡ ಎಂದ ನಾಗೇಂದ್ರ. ಮಾವ, ನಿಮ್ಮ ತಮ್ಮನನ್ನು ನಾನು ಹುಟ್ಟಿದಾಗಿಂದಲೂ ನೋಡ್ತಾ ಇದ್ದೀನಿ. ಆವಾಗೆಲ್ಲ ಆಗದೆ ಇರುವ ದೃಷ್ಟಿ ಹೀಗೇಗಾಗುತ್ತೆ ಮಾವ? ಎಷ್ಟೆಲ್ಲ ಮಾತು ಕಲ್ತಿದ್ದಾಳೆ ವಿದ್ಯಾ, ಅವಳನ್ನು ಮಾತಿನಲ್ಲಿ ಸೋಲಿಸಲು ಆಗುತ್ತಾ ಎಂದ್ಲು ಪಂಕಜಮ್ಮ. ಅಷ್ಟು ಮಾತು ಕಲಿಯದೆ ಇದ್ದಿದ್ರೆ ಈ ದಿನ ತಾನು ಅಂದುಕೊಂಡಿದ್ದು ಸಾಧಿಸಲು ಆಗ್ತಿತ್ತೆ ಎಂದ ಪ್ರಸಾದ. ಹೌದು ಮಾಮ, ಇಲ್ಲದಿದ್ದರೆ ನೀನು ಅಷ್ಟು ಸುಲಭವಾಗಿ ಸಿಗ್ತಿದ್ದ ನನಗೆ ಎಂದ್ಲು ನಗುತ್ತಾ ವಿದ್ಯಾ. ಎಲ್ಲರೂ ಊಟ ಮಾಡಿ ಹೊರಟರು. ಕೋಮಲಮ್ಮನಿಗೆ ತನ್ನ ಹಠ ಸಾಧಿಸಿಬಿಟ್ಟೆ ಎಂದು ಸಂತಸಪಟ್ಲು. ಅಂತೂ ನಾನು ಹೇಳ್ಕೊಟ್ಟಿರೋದಕ್ಕಿಂತಲೂ ಹೆಚ್ಚಾಗಿಯೇ ನೀನು ನಟಿಸಿದೆ ಎಂದು ಮಗಳನ್ನು ಹೆಮ್ಮೆಯಿಂದ ಹೊಗಳಿದ್ರು. ಇನ್ನೇನಮ್ಮ ಮತ್ತೆ, ನಾನು ಎಷ್ಟಾದರೂ ನಿನ್ನ ಮಗಳು ತಾನೇ, ಅಷ್ಟು ಮಾಡದಿದ್ರೆ ಹೇಗೆ ಅಲ್ವೇನಮ್ಮ? ಹೌದಮ್ಮ, ನೀನು ನನ್ನ ಮಗಳೇನೆ. ಆ ಮನೆಯವರಿಗೆ ಪಾಠ ಕಲಿಸಲು ನೀನೇ ಸರಿ ಎಂದು ಮಗಳನ್ನು ಇನ್ನಷ್ಟು ಉತ್ತೇಜನಗೊಳಿಸಿದ್ಲು. ಮನೆಗೆ ಬಂದು ಪ್ರಸಾದ್ ಏನು ಮಾತನಾಡದೆ ಸುಮ್ಮನೆ ಕುಳಿತನು. ನಾಗೇಂದ್ರ ತಮ್ಮನನ್ನು ನೋಡಿ ಅವನಿಗೆ ಏನು ಹೇಳಬೇಕೆಂದು ತೋಚದೆ ಹೆಂಡತಿಯ ಕಡೆ ನೋಡಿದನು. ಪ್ರಸಾದನಿಗೆ ಈ ಸಂಬಂಧ ಇಷ್ಟವಿಲ್ಲದಿದ್ದರೂ ಒಪ್ಪಿಕೊಳ್ಳಲೇಬೇಕಾಯಿತು. ಸಂದರ್ಭ ಹಾಗೇ ಇತ್ತು. ಇದನ್ನು ಪ್ರಸಾದನಿಗೆ ಹೇಳಿದರೂ ಏನೂ ಪ್ರಯೋಜನವಿಲ್ಲ. ಅವನಿಗೆ ಇಷ್ಟವಿಲ್ಲದ ಬದುಕು ಬದುಕಬೇಕಾಗ್ತಿದೆ. ಮನೆಯಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಒಬ್ಬೊಬ್ಬರೇನಾದರೂ ಕೆಟ್ಟ ಗುಣಗಳನ್ನು ಹೊಂದಿದ್ರೆ ಅದರಿಂದ ಆಗುವ ನೋವು ಮನೆ ಮಂದಿಗೆಲ್ಲ ಅನುಭವಿಸ್ಬೇಕಾಗುತ್ತೆ. ಕೋಮಲಾಳಿಗೆ ಯಾಕೆ ಇಂಥ ಸ್ವಾರ್ಥ ಬುದ್ಧಿ ಬಂದಿತೋ? ನಾವು ಅವಳಿಗೇನು ಕಡಿಮೆ ಮಾಡಿದ್ವಿ? ಅಷ್ಟು ವರ್ಷಗಳು ಅವರು ಈ ಮನೆಯಲ್ಲಿದ್ದು ಈ ಮನೆಗೆ ಏನು ಒಳ್ಳೆಯದು ಮಾಡಲಿಲ್ಲ. ಅದು ಹೋಗಲಿ, ನಾವು ಅವರಿಂದ ಏನೂ ಬಯಸಲಿಲ್ಲ. ಕೊನೆ ಪಕ್ಷ ಒಳ್ಳೆಯ ಗುಣ ಇದ್ದಿದ್ರೂ ಸಾಕು. ಆದರೆ ಇನ್ನೊಬ್ಬರ ಹೇಳಿಗೆ ಸಹಿಸದೆ ಮತ್ಸರ ಅವಳ ನರನಾಡಿಗಳಲ್ಲಿ ತುಂಬಿದೆ. ನಾವೇನು ಅನುಭವಿಸಿದ್ವೋ, ಆದರೆ ನನ್ನ ತಮ್ಮನೂ ಸಹ ಆ ಸುಳಿಗೆ ಬೀಳ್ತಿದ್ದಾನೆ. ಅದನ್ನು ತಪ್ಪಿಸಲು ಮಾರ್ಗ ಕಾಣಿಸ್ತಾ ಇಲ್ಲ. ಎಲ್ಲ ದಾರಿಗಳು ಮುಚ್ಚಿ ಹೋಗಿದೆ ಎನ್ನುತ್ತಾ ತನಗೆ ತಾನೇ ಮನಸ್ಸಲ್ಲಿ ಹೇಳಿಕೊಂಡು ಯೋಚಿಸುತ್ತಾ ಕುಳಿತನು ನಾಗೇಂದ್ರ. ಅಣ್ಣನ ಮನದಲ್ಲಾಗುತ್ತಿದ್ದ ಕೋಲಾಹಲವನ್ನು ಗಮನಿಸಿದ ಪ್ರಸಾದ್, ಪಾಪ, ಅಣ್ಣ ನಮಗಾಗಿ ಎಷ್ಟೆಲ್ಲ ಮಾಡಿದ್ದಾರೆ. ತಂದೆ ಇಲ್ಲ ಎನ್ನುವ ನೋವು ನಮಗೆ ತಟ್ಟದೇ ಇರುವ ಹಾಗೆ ನಮ್ಮನ್ನು ಕಾಪಾಡಿದ್ದಾರೆ. ಅಣ್ಣನಿಗೂ ಈ ಸಂಬಂಧ ಇಷ್ಟವಿರಲಿಲ್ಲ, ಆದರೂ ಒಪ್ಪಿಕೊಂಡಿದ್ದಾರೆ. ಅಂದರೆ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು? ಅದನ್ನು ತಿಳಿದುಕೊಳ್ಳದೆ ನಾನು ಸಹ ಅಣ್ಣನದೇ ತಪ್ಪೆಂದು ಹೇಳಿದರೆ ಅವರ ಮನಸ್ಸಿಗೆಷ್ಟು ನೋವಾಗುತ್ತದೆ ಎಂದು ಯೋಚಿಸಿ ಅಣ್ಣನ ಬಳಿಗೆ ಬಂದು, ಯಾಕಣ್ಣ ಇಷ್ಟೊಂದು ಚಿಂತಿಸ್ತಾ ಇದೆಯಾ? ಅಲ್ಲಿ ಏನಾಯಿತು ಎಂದರು. ಪಂಕಜಮ್ಮ ಅಲ್ಲಿ ನಡೆದ ಎಲ್ಲ ವಿಷಯವನ್ನು ತಿಳಿಸಿದ್ಲು. ಅತ್ತಿಗೆ, ನೀವು ಅಷ್ಟು ಬೇಗ ಮಾತು ಕೊಡಬಾರ್ದಿತ್ತು ಎಂದನು. ಬೇಗ ಅಲ್ಲದಿದ್ದರೂ ಮಾತು ಕೊಡಲೇಬೇಕಿತ್ತು. ಬೇರೆ ಯಾರೋ ಆಗಿದ್ರೆ ಏನೋ ಒಂದು ಹೇಳ್ಬೋದಿತ್ತು. ಆದರೆ ಈ ಮನೆಯ ಮೊಮ್ಮಗಳು ಇಲ್ವೇ, ಇಲ್ಲೇ ಬೆಳೆದ ಹುಡುಗಿ ಊಟ ಬಿಟ್ಟು ಮಲಗಿದ್ರೆ ನಾವೇನು ಮಾಡಲು ಸಾಧ್ಯ? ನಾವು ಒಪ್ಪಿಗೆ ಕೊಡೋವರೆಗೂ ಒಂದು ತೊಟ್ಟು ನೀರು ಕುಡಿಯೋದಿಲ್ಲ ಎಂದು ಹಠ ಹಿಡಿದ್ಲು. ಇಂತಹ ಸಂದರ್ಭದಲ್ಲಿ ನಾವು ಏನಪ್ಪ ಮಾಡೋದು? ಮನೆಯ ಹಿರಿಯರಾಗಿ ನಾವು ಎಲ್ಲರನ್ನೂ ನೋಡ್ಕೋಬೇಕು, ಯಾರನ್ನು ಬಿಡುವ ಹಾಗಿಲ್ಲ. ನೀನೇ ಹೇಳಪ್ಪ, ಇಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕಿತ್ತು? ಹೌದು ಅತ್ತಿಗೆ, ನೀವು ಹೇಳ್ತಾ ಇರೋದು ಸರಿಯಾಗಿದೆ. ನಿಮ್ಮ ಸ್ಥಾನದಲ್ಲಿ ನಾನಿದ್ರೂ ಹಾಗೆ ಮಾಡ್ತಿದ್ದೆ. ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಏನಾಗುತ್ತೋ ಆಗಲಿ ಬಿಡಿ, ನಾವೇನು ಮಾಡಲು ಸಾಧ್ಯ ಎಂದು ಹೇಳಿ ತನ್ನ ಕೋಣೆಗೆ ಹೋದನು. ಮನೆ ಮಗನಿಗೆ ಮದುವೆ ಎಂದರೆ ಎಷ್ಟು ಸಂಭ್ರಮ ಪಡಬೇಕಿತ್ತು. ಆದರೆ ಯಾರ ಮುಖದಲ್ಲೂ ಉತ್ಸಾಹವಿಲ್ಲ. ಮನೆಯ ಮಗಳೇ ಆಗಿದ್ರೂ ಅವಳಿಂದ ಇನ್ನೇನು ಅವಾಂತರ ಕಾದಿದೆಯೋ ಎನ್ನುವ ಭೀತಿ ಎಲ್ಲರನ್ನೂ ಕಾಡ್ತಿತ್ತು. ದಿನ ಕಳೆಯುತ್ತಿದ್ದಂತೆ ಕೋಮಲಮ್ಮ ಮದುವೆ ಮಾಡಲು ಸಂಭ್ರಮದಲ್ಲಿ ಚುರುಕಾಗಿ ಓಡಾಡುತ್ತಿದ್ಲು. ಆದಷ್ಟು ಬೇಗ ನಿಶ್ಚಿತಾರ್ಥ ಮುಗಿಸಿ ಬಿಡಬೇಕೆಂದುಕೊಂಡು ಶಾಸ್ತ್ರಿಗಳ ಬಳಿ ಹೋಗಿ ಒಳ್ಳೆಯ ದಿನವನ್ನು ಕೇಳಿ ಬಂದು ಅಣ್ಣನಿಗೆ ಹೇಳಿದ್ಲು.
ಮುಂದಿನ ವಾರದಲ್ಲಿ ನಿಶ್ಚಿತಾರ್ಥದ ಕಾರ್ಯ ಮುಗಿಸ್ಬಿಡೋಣ. ಮದುವೆ ಇನ್ನು 3 ತಿಂಗಳಲ್ಲಿ ಮಾಡಬಹುದು ಎಂದು ದಿನಾಂಕ ಹಾಕ್ಕೊಟ್ಟಿದ್ದಾರೆ. ಬರುವ ಭಾನುವಾರ ನಿಶ್ಚಿತಾರ್ಥವನ್ನು ಮಾಡೋಣ ಎಂದ್ಲು. ಹಾಗೆ ಮಾಡೋಣ, ನಮ್ಮ ಬಂಧು ಬಳಗಕ್ಕೆ ತಿಳಿಸುತ್ತೇನೆ ಎಂದು ನಾಗೇಂದ್ರ ಹೇಳಿದನು. ನಿಶ್ಚಿತಾರ್ಥಕ್ಕೆ ಎಲ್ಲ ಬಂಧು ಬಳಗದವರು ಬಂದಿದ್ದರು. ಎಲ್ಲರೂ ಸಮ್ಮುಖದಲ್ಲೂ ಶಾಸ್ತ್ರೋತ್ರವಾಗಿ ನಿಶ್ಚಿತಾರ್ಥವು ಮುಗಿಯಿತು. ಸುಂದರವಾದ ಜೋಡಿ ಎಂದು ಎಲ್ಲರೂ ಹೊಗಳಿದ್ರು. ಅಂತೂ ಹುಡುಗನನ್ನು ಹುಡುಕುವ ಕಷ್ಟ ಇಲ್ಲದೆ ಒಳ್ಳೆಯ ಹುಡುಗನನ್ನೇ ಹುಡುಕಿದೆ ಎಂದು ಕೋಮಲಮ್ಮನಿಗೆ ಹೇಳಿದರು. ನಮ್ಮ ತಂದೆಯವರ ಮಾತಿನಂತೆ ನಾನು ತವರಿಗೆ ಮಗಳನ್ನೇ ಕೊಟ್ಟಿದ್ದೇನೆ. ಹೆತ್ತವರ ಮಾತನ್ನು ನಡೆಸಿಕೊಡೋದು ಮಕ್ಕಳಾದ ನಮ್ಮ ಕರ್ತವ್ಯವಲ್ಲವೇ? ಅದು ನಮ್ಮ ಧರ್ಮ ತಾನೇ ಎಂದು ಬಂದವರಿಗೆಲ್ಲ ಹೇಳಿದ್ಲು ಕೋಮಲ. ಇಲ್ಲಿಯೂ ಸಹ ತಂದೆಯ ಮಾತಿನಂತೆ ತಾನು ನಡೆದುಕೊಳ್ಳುತ್ತಿದ್ದೇನೆ ಎಂದು ತನ್ನ ಒಳ್ಳೆತನವನ್ನು ಎಲ್ಲರಿಗೂ ಗೊತ್ತಾಗುವಂತೆ ಮಾಡುತ್ತಿದ್ಲು. ಪ್ರಸಾದನು ಸಂಪೂರ್ಣವಾಗಿ ಒಪ್ಪಿಕೊಳ್ಳದಿದ್ದರೂ ತಾನು ಮದುಮಗನಾಗಿ ಎಲ್ಲ ಶಾಸ್ತ್ರಗಳನ್ನು ಮಾಡಲೇಬೇಕಿತ್ತು. ಇದೇ ಬದುಕು. ನೋವಿರಲಿ ನಲಿವಿರಲಿ ಅದಕ್ಕೆಲ್ಲ ತಾನು ಹೊಂದಿಕೊಳ್ಳಬೇಕಾಗುತ್ತೆ. ವಿದ್ಯಾ ಮತ್ತು ಕೋಮಲಮ್ಮನ ಸಡಗರ ಸಂಭ್ರಮ ಹೇಳತೀರದಾಗಿತ್ತು. ವಿದ್ಯಾ ತನ್ನ ಗೆಳತಿಯರೆಲ್ಲರನ್ನೂ ಕರೆದಿದ್ಲು. ಒಳ್ಳೆ ಹುಡುಗನಿಗೆ ಬಲೆ ಬೀಸಿದ್ಯಾ ಎಂದು ಎಲ್ಲರೂ ವಿದ್ಯಾಳನ್ನು ಛೇಡಿಸ್ತಿದ್ರು. ತನ್ನ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಿದ್ದಕ್ಕೆ ಕೋಮಲಮ್ಮನಿಗೆ ಕುಣಿದಾಡುವಷ್ಟು ಆನಂದವಾಗಿತ್ತು. ಅಣ್ಣ ಅತ್ತಿಗೆ ತಮ್ಮಂದಿರನ್ನು ಪ್ರೀತಿ ಮಮತೆಯಿಂದ ಕಾಣುತ್ತಿದ್ಲು. ನಿಜವಾಗಲೂ ಕೋಮಲ ಬದಲಾಗಿದ್ದಾಳೆ ಎನ್ನುವ ನಂಬಿಕೆ ಇವರಲ್ಲಿ ಮೂಡಿತು. ಪ್ರಸಾದನಿಗಂತೂ ಅಕ್ಕ ಇಷ್ಟು ಬದಲಾಗ್ತಾಳೆ ಎಂದು ಅವನು ಎಂದಿಗೂ ಊಹಿಸಿರಲಿಲ್ಲ. ಹಾಗಾಗಿ ಅವನಿಗೆ ಅಕ್ಕ ಮತ್ತು ವಿದ್ಯಾ ಬಗ್ಗೆ ಅಕ್ಕರೆ ಹೆಚ್ಚಾಯಿತು. ವಿದ್ಯಾಳನ್ನು ಮೊದಲಿನಂತೆ ತಮಾಷೆಯಾಗಿ ಮಾತನಾಡುತ್ತಾ ಚೇಷ್ಟೆ ಮಾಡಲು ಆರಂಭಿಸಿದನು. ಈಗಿವಳು ನಮ್ಮ ಮನೆಗೆ ಹೊಂದಿಕೊಳ್ತಾಳೆ ಎಂದುಕೊಂಡು ಸಮಾಧಾನದಿಂದ ಇದ್ದನು. ಪಂಕಜಳಿಗೂ ಸ್ವಲ್ಪ ಧೈರ್ಯ ಮೂಡಿತು. ಕೋಮಳಾಳಂತಲ್ಲ ವಿದ್ಯಾ, ಇವಳಲ್ಲಿ ಒಳ್ಳೆಯತನವಿದೆ ಎಂದು ತನಗೆ ತಾನೇ ಸಮಾಧಾನ ಪಟ್ಕೊಂಡ್ಳು. ಇನ್ನು ಮನೆಯಲ್ಲಿ ಎಲ್ಲರೂ ನೆಮ್ಮದಿಯಿಂದ ಇರಬಹುದೆಂದು ಅಂದುಕೊಂಡ್ಳು. ಆದರೆ ಇದೆಲ್ಲ ತಾಯಿ ಮಗಳು ಆಡುತ್ತಿದ್ದ ನಾಟಕವೆಂದು ಯಾರಿಗೂ ಸುಳಿವು ಸಿಕ್ಕದ ಹಾಗಿತ್ತು ಅವರ ವರ್ತನೆ. ದಿನಗಳು ಕಳೆದು ತಿಂಗಳುಗಳು ಕಳೆಯುತ್ತಿದ್ದಂತೆ ಮದುವೆ ದಿನ ಹತ್ತಿರ ಬರತೊಡಗಿತು. ಇಬ್ಬರ ಮನೆಗಳಲ್ಲೂ ಬಿಡುವಿಲ್ಲದ ಕೆಲಸವಿತ್ತು. ಓಡಾಟ ಜಾಸ್ತಿಯಾಗಿತ್ತು. ವಿದ್ಯಾ ಪ್ರತಿಯೊಂದಕ್ಕೂ ಪ್ರಸಾದನನ್ನು ಕರೆಯುತ್ತಿದ್ಲು. ಅವರಿಗೆ ಬಟ್ಟೆಗಳನ್ನು ಕೊಂಡುಕೊಳ್ಳುವಾಗ ಒಡವೆಗಳನ್ನು ಮಾಡಿಸಲು ಎಲ್ಲವೂ ಪ್ರಸಾದನ ಆಯ್ಕೆಯಂತೆ ಕಂಡುಕೊಳ್ಳುತ್ತಿದ್ಲು. ಹೀಗೆ ಅವನನ್ನು ಮದುವೆಯ ಹೊತ್ತಿಗೆ ಸಂಪೂರ್ಣವಾಗಿ ತನ್ನ ವಶ ಮಾಡಿಕೊಂಡ್ಳು. ಅಕ್ಕ ಮತ್ತು ವಿದ್ಯಾ ಅಂದರೆ ಮಾರು ದೂರ ಇರ್ತಿದ್ದವನು ಇಂದು ಅವರಿಲ್ಲದಿದ್ದರೆ ಏನೋ ಕಳೆದುಕೊಂಡಂತೆ ಆಡುತ್ತಿದ್ದನು. ಪ್ರಸಾದ್ ತನ್ನ ವಶವಾಗುವವರೆಗೂ ಎಲ್ಲರೊಂದಿಗೆ ಚೆನ್ನಾಗಿ ಹೊಂದಿಕೊಂಡಿದ್ದವಳು ಈಗ ಎಲ್ಲರಿಂದ ಸ್ವಲ್ಪ ಸ್ವಲ್ಪವೇ ದೂರವಾಗತೊಡಗಿದಳು. ಮದುವೆಯ ಕೆಲಸಗಳ ಒತ್ತಡದಿಂದ ಹೀಗೆ ದೂರ ಆಗ್ತಿದ್ದಾಳೆ ಎಂದು ನಾಗೇಂದ್ರ ಪಂಕಜ ಅಂದ್ಕೊಂಡ್ರು. ಮದುವೆಯ ದಿನ ಬಂದೇ ಬಿಟ್ಟಿತು. ಮನೆಯು ಬಂಧು ಬಳಗದಿಂದ ತುಂಬಿತ್ತು. ಪರಿಮಳಾಳಂತೂ ತಾನು ವಾರಕ್ಕೆ ಮೊದಲೇ ಬಂದು ಎಲ್ಲ ಶಾಸ್ತ್ರಗಳನ್ನು ತಾನೇ ಮಾಡತೊಡಗಿದಳು. ಕೋಮಲ ತನ್ನ ಮಗಳನ್ನೇ ಕೊಡುತ್ತಿರೋದ್ರಿಂದ ಆಕೆ ಯಾವ ಶಾಸ್ತ್ರವನ್ನು ಮಾಡುವ ಹಾಗಿರಲಿಲ್ಲ. ಆದ್ದರಿಂದ ಪರಿಮಳ ಮಾಡಬೇಕಾಯಿತು. ಅವಳು ಸಂತೋಷದಿಂದ ಎಲ್ಲ ಕೆಲಸದಲ್ಲೂ ಮುಂದೆ ನಿಂತು ಮಾಡುತ್ತಿದ್ಲು. ಮದುವೆಗೆ ಬಂದ ನೆಂಟರು ಪರಿಮಳನ ಸಂತೋಷವನ್ನು ನೋಡಿ, ಏನಮ್ಮ ಪರಿಮಳ, ನಿನ್ನ ಮಗಳಿಗೆ ಮದುವೆ ಆಗ್ತಿರುವಂತೆ ಇಷ್ಟೊಂದು ಸಂಭ್ರಮ ಪಡ್ತಿದ್ದೀಯಾ? ಇನ್ನು ನಿನ್ನ ಮಗಳ ಮದುವೆಯಲ್ಲಿ ಇನ್ನೆಷ್ಟು ಸಂಭ್ರಮ ಪಡ್ತೀಯೋ ಎಂದು ತಮಾಷೆ ಮಾಡುತ್ತಿದ್ರು. ಆಗ ಕೋಮಲ, ಆಗಲೂ ಸಹ ಇದೇ ರೀತಿ ನಾವೆಲ್ಲರೂ ಸಂಭ್ರಮದಿಂದಲೇ ಇರ್ತೇವೆ. ಏಕೆಂದರೆ ಪರಿಮಳಾಳ ಮಗಳನ್ನು ನಮ್ಮ ಶ್ಯಾಮನಿಗೆ ಕೊಡೋದು. ಅಪ್ಪನ ಆಸೆ ಪ್ರಕಾರ ನಾವು ನಡೆದುಕೊಳ್ಳಬೇಕಲ್ವಾ ಎಂದು ಎಲ್ಲರಿಗೂ ಹೇಳಿದ್ಲು. ಶ್ಯಾಮನಿಗೆ ಹೊಸ ಸಂಬಂಧದಿಂದ ಹೆಣ್ಣು ತಂದರೆ ತನಗೆ ತವರು ಮನೆಯಲ್ಲಿ ಅಷ್ಟು ಸ್ವಾತಂತ್ರ್ಯ ಇರೋದಿಲ್ಲ. ಹಾಗಾಗಿ ತಂಗಿಯ ಮಗಳನ್ನೇ ಆ ಮನೆಯ ಸೊಸೆಯಾಗಿ ಮಾಡಿದ್ರೆ ಆ ಮನೆಯಲ್ಲಿ ನನಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಗುತ್ತದೆ ಎನ್ನುವುದು ಕೋಮಳಾಳ ದೂರಾಲೋಚನೆ. ಹಾಗಾಗಿ ತಂದೆಗೆ ಮಾತು ಕೊಟ್ಟಿದ್ದೀನಿ ಎಂದು ಎಲ್ಲರಿಗೂ ಹೇಳಿಕೊಳ್ಳುತ್ತಿದ್ಲು. ಇನ್ನೇನಮ್ಮ ಪಂಕಜ, ನಿನಗೆ ತಂಗಿಯರನ್ನು ಹೊರಗೆ ಹುಡುಕುವ ಕಷ್ಟ ಇಲ್ಲದಂತೆ ನಿನ್ನ ನಾದಿನಿಯರೇ ತಮ್ಮಂದಿರಿಗೆ ತಮ್ಮ ತಮ್ಮ ಮಗಳನ್ನು ಕೊಡ್ತಿದ್ದಾರೆ ಎಂದರು. ಆ ಮಾತಿಗೆ ಪಂಕಜ ಏನು ಹೇಳದೆ ಸುಮ್ಮನೆ ನಕ್ಕಳು. ಮದುವೆ ಕಾರ್ಯಕ್ರಮವು ಸುಸೂತ್ರವಾಗಿ ಮುಗಿಯಿತು. ಮದುವೆಗೆ ಬಂದಿದ್ದ ನೆಂಟರು ಬಂಧು ಬಳಗ ಎಲ್ಲರೂ ಹೊರಡುತ್ತಿದ್ದರು. 2-3 ದಿನಗಳಲ್ಲಿ ಎಲ್ಲರೂ ಹೋಗಿ ಪರಿಮಳ 1 ವಾರವಿದ್ದು ಹೋಗುವಾಗ ಜೊತೆಯಲ್ಲಿ ಮದುಮಕ್ಕಳನ್ನು ಕರೆದುಕೊಂಡು ಹೋದ್ಲು. ನಮ್ಮ ಮನೆಯಲ್ಲಿ 1 ವಾರ ಇರಬೇಕು ಎಂದು ಹೇಳಿದ್ಲು. ಅಷ್ಟು ದಿನ ಇರಲು ಸಾಧ್ಯವಿಲ್ಲ, ನನಗೆ ರಜೆಗಳು ಕಡಿಮೆ ಎಂದ ಪ್ರಸಾದ್ ಎಷ್ಟು ಹೇಳಿದರೂ ಕೇಳಲಿಲ್ಲ.
ನಾನು ನಿನ್ನ ಅಕ್ಕನಾಗಿ ತಮ್ಮನನ್ನು ಅಷ್ಟು ಬೇಗ ಕಳುಹಿಸಿದರೆ ಹೇಗೆ? 15 ದಿನ ನೀನು ನಮ್ಮ ಮನೆಯಲ್ಲಿ ಇರಬೇಕಿತ್ತು. ಆದರೆ ನಿನಗೆ ರಜೆ ಸಿಗುವುದಿಲ್ಲವೆಂದು 1 ವಾರ ಮಾತ್ರ ನೀನು ಇರೋದು. ಅದು ಬೇಡವೆಂದರೆ ಹೇಗೆ ಎಂದ್ಲು. ಇನ್ನು ಬೇಡವೆನ್ನಲು ಸಾಧ್ಯವಿಲ್ಲ, ಒಪ್ಪಿಕೊಳ್ಳಲೇಬೇಕು ಎಂದು ವಿಧಿಯಿಲ್ಲದೆ ಅಕ್ಕನ ಮನೆಯಲ್ಲಿ 1 ವಾರ ಇರಲು ಒಪ್ಪಿಕೊಂಡನು. ಪರಿಮಳಲ ಊರಾದ ಹಿರಿಯೂರಿಗೆ ದಂಪತಿಗಳು ಹೊರಟರು. 3-4 ತಿಂಗಳು ಅಲ್ಲಿ ಇಲ್ಲಿ ಓಡಾಟ, ನೆಂಟರು ಬಂಧುಗಳ ಮನೆಯಲ್ಲಿ ಔತಣ ಎಲ್ಲ ಮುಗಿದು ವಿದ್ಯಾ ಅತ್ತೆ ಮನೆಗೆ ಸೊಸೆಯಾಗಿ ಬಂದು ಸಂಸಾರ ಮಾಡತೊಡಗಿದಳು. ಬಂದ ಹೊಸದರಲ್ಲಿ ಎಲ್ಲರೊಂದಿಗೆ ಹೊಂದಿಕೊಂಡು ಚೆನ್ನಾಗಿದ್ಲು. ಅಷ್ಟರಲ್ಲಿ ಪ್ರಸಾದನಿಗೆ ಕೆಲಸದ ಮೇಲೆ ಮುಂಬೈಗೆ ಹೋಗಬೇಕಾಯಿತು. ಕೋಮಲಮ್ಮನಿಗೆ ಹೋಗಲಿ, ಈ ರೀತಿಯಾಗಿದ್ದು ತುಂಬ ಒಳ್ಳೆಯದೇ ಆಯಿತು. ಹೀಗೆ ಬೇರೆ ಸಂಸಾರ ಹೂಡಲಿ ಎಂದು ಆಲೋಚಿಸಿದ್ದೆ. ಆದರೆ ಅಣ್ಣನಿಗೆ ಹೇಗೆ ಹೇಳುವುದೆಂದು ಯೋಚಿಸುತ್ತಿದ್ಲು. ಅವಕಾಶ ತಾನಾಗೆ ಒದಗಿ ಬಂದಿದೆ. ಇನ್ನು ಈ ಮನೆಯಲ್ಲಿದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ಗಾಣದೆತ್ತಿನಂತೆ ದುಡಿಬೇಕಿತ್ತು. ಅತ್ತಿಗೆಗೇನೋ ಮೊದಲಿನಿಂದ ಚೆನ್ನಾಗಿ ದುಡಿದು ರೂಢಿಯಾಗಿದೆ. ಅವರು ದುಡಿಯಲಿ, ಆದರೆ ನನ್ನ ಮಗಳಿಗೇನು ಕರ್ಮ ದುಡಿಯಲು ಎಂದುಕೊಂಡ್ಳು. ಮೊದಲು ನಾನೊಬ್ಬನೇ ಹೋಗಿ ಮನೆಯನ್ನು ನೋಡಿ ನಂತರ ವಿದ್ಯಾಳನ್ನು ಕರೆದುಕೊಂಡು ಹೋಗ್ತೇನೆ ಎಂದು ಹೇಳಿ ತಾನೊಬ್ಬನೇ ಹೊರಟನು. ಮುಂಬೈಗೆ ಹೋಗಿ 1 ತಿಂಗಳಾಗುತ್ತಿದ್ದಂತೆ ಮನೆಯನ್ನು ಹುಡುಕಿದನು. ನಂತರ ತಾನು ಬಂದು ವಿದ್ಯಾಳನ್ನು ಕರೆದುಕೊಂಡು ಹೋದನು. ಹೀಗೆ 4 ವರ್ಷ ಕಳೆಯಿತು. ಅಲ್ಲಿನ ಕೆಲಸ ಮುಗಿಸಿ ಮತ್ತೆ ತನ್ನ ಮೊದಲು ಕೆಲಸ ಮಾಡುತ್ತಿದ್ದ ಕಂಪನಿಗೆ ಬಂದ. ವಿದ್ಯಾ ಅತ್ತೆ ಮನೆಗೆ ಬಂದ್ಲು. ಕೋಮಲಮ್ಮ ಮಗಳು ಮತ್ತು ಅಳಿಯನಿಗೆ ಬೇರೆ ಸಂಸಾರ ಹೂಡಲು ಹೇಳಿದ್ಲು. ಆದರೆ ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಹೊರಗೆ ಹೋಗೋದು ಅಣ್ಣನಿಗೆ ಏನೆಂದು ಹೇಳೋದು? ಇದು ಪ್ರಸಾದನಿಗೆ ನುಂಗಲಾರದ ತುತ್ತಾಯಿತು. ಅಣ್ಣನ ಬಳಿ ಮಾತನಾಡು ಎಂದು ಅಕ್ಕ ದಿನ ಒತ್ತಾಯಿಸುತ್ತಿದ್ಲು. ವಿದ್ಯಾಳಂತೂ ನನಗೆ ಈ ಮನೆಯಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಗಂಡನಿಗೆ ಹೇಳ್ತಿದ್ಲು. ಇವರಿಬ್ಬರಿಗೂ ಉತ್ತರ ಹೇಳಲು ಪ್ರಸಾದ್ ಒದ್ದಾಡುತ್ತಿದ್ದನು. ಇವರ ನಡುವೆ ಅವನಿಗೆ ದಿಕ್ಕು ತೋಚದಾಯಿತು. ಅಷ್ಟರಲ್ಲಿ ಮೈಸೂರಿಗೆ ಹೋಗಲು ಕಂಪನಿಯಿಂದ ಕರೆ ಬಂದಿತು. ಇದು ಒಂದು ರೀತಿಯಲ್ಲಿ ಒಳ್ಳೆಯದಾಯಿತು ಎಂದುಕೊಂಡು ಹೆಂಡತಿ ಜೊತೆ ಹೋದನು. 2 ವರ್ಷ ಅಲ್ಲಿದ್ದು ನಂತರ ತನ್ನೂರಿಗೆ ವಾಪಸ್ಸಾದನು. ಅಷ್ಟರಲ್ಲಿ ವಿದ್ಯಾ 4 ತಿಂಗಳು ಬಸರಿಯಾದ್ಲು. ಇನ್ನು ಅವಳು ಹೆರಿಗೆಯಾಗುವವರೆಗೂ ಮನೆ ಬದಲಾಯಿಸುವ ಮಾತಿಲ್ಲ. ಹಾಗಾಗಿ ವಿಧಿ ಇಲ್ಲದೆ ಮನೆಯಲ್ಲೇ ಇರಬೇಕಾಗಿತ್ತು. ಇನ್ನು 4-5 ತಿಂಗಳಿಗೆಲ್ಲ ಹೆರಿಗೆಗೆ ತವರು ಮನೆಗೆ ಹೋಗಬೇಕಾಗಿತ್ತು. ಇಲ್ಲಿ ಇರೋದು ಇನ್ನೆಷ್ಟು ತಿಂಗಳು? ಅದುವರೆಗೂ ತವರು ಮನೆ ಅತ್ತೆ ಮನೆ ಎಂದು ಅಲ್ಲಿ ಇಲ್ಲಿ 2 ದಿನ ಇದ್ರೆ ಆಯಿತು ಎಂದು ಸುಮ್ಮನಾದ್ಲು ಕೋಮಲಮ್ಮ. ವಿದ್ಯಾ ಹೆಚ್ಚಾಗಿ ತವರು ಮನೆಯಲ್ಲೇ ಇರ್ತಿದ್ಲು. ಅತ್ತೆ ಮನೆಯಲ್ಲಿ ಇದ್ದಷ್ಟು ದಿನಗಳು ನನಗೆ ಸುಸ್ತಾಗುತ್ತಿದೆ ಎಂದು ಹೇಳಿ ಮಲಗಿರ್ತಿದ್ಲು. ದಿನ ಕಳೆದಂತೆ ಅತ್ತೆಯ ಮನೆಯಲ್ಲೇ ಉಳಿದುಕೊಂಡ್ಳು. ಪಂಕಜಮ್ಮನಿಗೆ ಮನೆಯ ಕೆಲಸಗಳ ಜೊತೆಗೆ ವಿದ್ಯಾಳ ಚಾಕರಿಯನ್ನು ಮಾಡಬೇಕಾಯಿತು. ಕೋಮಲಮ್ಮ ದಿನಕ್ಕೊಮ್ಮೆ ಬಂದು ಮಗಳನ್ನು ನೋಡಿಕೊಂಡು ಹೋಗ್ತಿದ್ಲು. ಆದರೆ ಮಗಳ ಆರೋಗ್ಯದ ಬಗ್ಗೆಯಾಗಲಿ, ಅವಳ ಜೊತೆಯಲ್ಲಿ ಇರಬೇಕೆಂದಾಗಲಿ, ತನ್ನ ಮನೆಗೆ ಕರೆದುಕೊಂಡು ಹೋಗಬೇಕೆಂದಾಗಲಿ ಯಾವ ಕಾಳಜಿಯನ್ನು ವಹಿಸಲಿಲ್ಲ. ಪಂಕಜಮ್ಮನಿಗೆ ಈ ಮನೆಗೆ ಬಂದ ದಿನದಿಂದಲೂ ಮನೆ ಮಂದಿಯ ಹಾರೈಕೆ ಮಾಡೋದರಲ್ಲಿ ಆಕೆಯ ಬದುಕು ಕಳೆಯುತ್ತಿತ್ತು. ಆದರೆ ಪಂಕಜಮ್ಮನ ಬಗ್ಗೆ ಯಾರೂ ಕಾಳಜಿ ವಹಿಸುತ್ತಿರಲಿಲ್ಲ. ಇದನ್ನು ಆಕೆಯೂ ಸಹ ಯಾರಿಂದಲೂ ಬಯಸುತ್ತಿರಲಿಲ್ಲ. ಈಗೀಗ ದಿನ ತುಂಬುತ್ತಿದ್ದಂತೆ ವಿದ್ಯಾಗೆ ಓಡಾಡಲು ಕಷ್ಟವಾಗುತ್ತದೆ ಎಂದು ಪ್ರತಿಯೊಂದು ಕೆಲಸಕ್ಕೂ ಅಕ್ಕ ಅಕ್ಕ ಎಂದು ಪಂಕಜಮ್ಮನನ್ನು ಕರೆಯುತ್ತಿದ್ಲು. ಮನೆಯ ಕೆಲಸದ ಜೊತೆಗೆ ವಿದ್ಯಾಳ ಕೊಠಡಿಗೆ ಓಡಾಡೋದೇ ಆಯಿತು. ಇದರಿಂದ ಪಂಕಜಮ್ಮನಿಗೆ ತುಂಬ ಆಯಾಸವಾಗಿ ರಾತ್ರಿ ವೇಳೆ ಕಾಲು ನೋವಿನಿಂದ ನಿದ್ದೆಯೇ ಬರುತ್ತಿರಲಿಲ್ಲ. ಮೈಕೈ ನೋವಿನಿಂದ ಕೆಲಸ ಸ್ವಲ್ಪ ನಿಧಾನವಾಗಿ ಮಾಡಿದರೆ ವಿದ್ಯಾ, ಯಾಕಕ್ಕ, ನಾನು ಇಲ್ಲಿರೋದು ನಿನಗೆ ಇಷ್ಟವಿಲ್ಲವೇ? ಹೋಗಲಿ ಬಿಡಿ, ನಮ್ಮ ತವ್ರ ಮನೆಗೆ ನನ್ನನ್ನು ಕಳಿಸ್ಬಿಡಿ ಎಂದು ಮುಖ ಸಪ್ಪಗೆ ಮಾಡ್ಕೊಳ್ತಿದ್ಲು. ಅಲ್ಲದೆ ತನ್ನ ಗಂಡನಿಗೂ ನಾನಿಲ್ಲಿ ಇರೋದು ಅಕ್ಕನಿಗೆ ಇಷ್ಟವಿಲ್ಲ ಅನಿಸುತ್ತಿದೆ, ಅಮ್ಮನ ಮನೆಯಲ್ಲಿ ನನ್ನನ್ನು ಬಿಟ್ಟು ಬನ್ನಿ, ಅಮ್ಮ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ, ಈ ಸಮಯದಲ್ಲಿ ನನಗೆ ಒಳ್ಳೆಯ ಆರೈಕೆ ವಿಶ್ರಾಂತಿ ಬೇಕು, ಹೆಚ್ಚು ಓಡಾಡಬಾರ್ದು ಎಂದು ವೈದ್ಯರು ಹೇಳಿದ್ದಾರೆ. ಎಷ್ಟು ಸಲ ಕೂಗಿದ್ರೂ ಅಕ್ಕ ಕೆಲಸ ಮಾಡಿಕೊಂಡೇ ಇರ್ತಾರೆ. ಕರೆದಾಗ ಯಾಕೆ ಬರಲಿಲ್ಲ ಎಂದರೆ ನನಗೆ ಕೇಳಿಸ್ಲಿಲ್ಲ ಎನ್ನುತ್ತಾರೆ. ಪ್ರತಿಯೊಂದಕ್ಕೂ ನಾನೇ ಓಡಾಡುತ್ತಿದ್ರೆ ಈಗ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಎಂದು ಹೇಳಿದ್ಲು. ಪ್ರಸಾದ್ ಅತ್ತಿಗೆಯ ಬಳಿ ಹೋಗಿ, ಅತ್ತಿಗೆ ವಿದ್ಯಾಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಓಡಾಡಿದ್ರೆ ಅವಳಿಗೆ ಆಯಾಸ ಆಗುತ್ತದೆ, ಪಾಪ ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಆ ಕಡೆ ಈ ಕಡೆ ಹೊರಳಾಡ್ತಾಳೆ ಇರ್ತಾಳೆ, ಹಾಗಾಗಿ ಹೆಚ್ಚು ಗಮನ ಕೊಡಿ ಎಂದನು. ಯಾಕಪ್ಪ ಪ್ರಸಾದ್ ಹೀಗೆಲ್ಲ ಹೇಳ್ತಾ ಇದೀಯಾ? ನಾನೇನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ವಾ? ಎಲ್ಲೂ ಓಡಾಡೋದಿಲ್ಲ, ಕೊಠಡಿಯಲ್ಲಿ ಮಲಗಿರ್ತಾಳೆ, ಹಗಲು ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ರಾತ್ರಿ ಸಮಯದಲ್ಲಿ ನಿದ್ದೆ ಕಡಿಮೆ ಬರುತ್ತದೆ ಅಷ್ಟೇ.
ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿರುವ ನಾನು ವಿದ್ಯಾಳನ್ನು ನೋಡ್ಕೊಳ್ಳದೆ ಬಿಟ್ಬಿಡ್ತೀನ? ನನ್ನ ಕೈಯಲ್ಲಿ ಬೆಳೆದ ಮಗು, ಅವಳಿಗೆ ಈಗ ಮಗುವಾಗ್ತಿದೆ ಎಂದರೆ ನನಗೂ ಸಂತೋಷ ತಾನೇ ಎಂದ್ಲು ಪಂಕಜಮ್ಮ. ನೀವು ಚೆನ್ನಾಗಿ ನೋಡ್ಕೊಳ್ತೀರಾ, ಹಾಗೇನೂ ಇಲ್ಲ ಅತ್ತಿಗೆ. ಆದರೆ ನೀವು ಕೆಲಸ ಮಾಡುತ್ತಿದ್ದಾಗ ವಿದ್ಯಾಳ ಕಡೆ ಹೆಚ್ಚು ಗಮನ ಕೊಡಲು ಸಾಧ್ಯವಾಗದಿದ್ದಾಗ ಅವಳೇ ಓಡಾಡಿ ಆಯಾಸವಾಗುತ್ತದೆ ಎಂದ್ಲು. ಅದಕ್ಕೆ ಹೇಳಿದು ಅತ್ತಿಗೆ. ಇಷ್ಟು ಹೇಳಿ ಎಂದು ಪ್ರಸಾದ್ ಹೊರಟು ಹೋದನು. ಮೈದನನ ಬಾಯಿಂದ ಈ ಮಾತು ಕೇಳಿದ ಪಂಕಜಮ್ಮನಿಗೆ ಕಣ್ಗಳಲ್ಲಿ ಕಂಬನಿ ಸುರಿಯಿತು. ತಾನು ಸಾಕಿ ಸಲಹಿದ ಮಗ ತನ್ನ ಮಡಿಲಲ್ಲಿ ತಾಯಿಯಂತೆ ಅಕ್ಕರೆಯಿಂದ ಬೆಳೆಸಿದೆ. ಚಿಕ್ಕವನಿದ್ದಾಗ ಯಾರಾದರೂ ನಿಮ್ಮ ತಾಯಿ ಎಲ್ಲಿ ಎಂದು ಕೇಳಿದರೆ ನನ್ನನ್ನು ತೋರಿಸುತ್ತಿದ್ದ. ಇಂಥವನು ಇಂದು ದೊಡ್ಡವನಾಗಿ ಬೆಳೆದು ಮದುವೆಯಾಗಿ ಹೆಂಡತಿ ಬಂದಮೇಲೆ ತನಗೆ ಬುದ್ಧಿ ಹೇಳುವ ಮಟ್ಟಕ್ಕೆ ಬೆಳೆದಿದ್ದಾನೆ. ಇಷ್ಟೇನೆ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಇಷ್ಟು ವರ್ಷ ನಾನು ನಿಸ್ವಾರ್ಥದಿಂದ ಮಾಡಿದ ಸೇವೆಗೆ ಸಿಕ್ಕ ಫಲ ಇದೇನಾ ಎಂದು ಆಲೋಚಿಸುತ್ತಾ ಅವಳ ಮನಸ್ಸು ಭಾರವಾಯಿತು. ಕೈಕಾಲುಗಳಲ್ಲಿ ಶಕ್ತಿ ಕುಂದಿದಂತಾಯಿತು. ವಿದ್ಯಾಳ ತಾಯಿಯಿಂದ ನನ್ನ ವಂಶೋದ್ಧಾರಕನನ್ನು ಭೂಮಿಗೆ ಬರುವ ಮುನ್ನವೇ ಕಳೆದುಕೊಳ್ಳುವಂತಾಯಿತು. ಆ ನೋವು ಇನ್ನು ನನ್ನ ಮಡಲನ್ನು ದಹಿಸುತ್ತಿದೆ. ಆದರಿಂದು ಆಕೆಯ ಮಗಳು ತಾಯಿಯಾಗ್ತಿದ್ದಾಳೆ. ಅವಳ ಆರೈಕೆಯನ್ನು ನಾನೇ ಮಾಡ್ತಿದ್ದೇನೆ. ಇಷ್ಟೆಲ್ಲ ನನಗೆ ಅನ್ಯಾಯವಾದರೂ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನಿಸ್ವಾರ್ಥದಿಂದ ಸೇವೆ ಮಾಡ್ತಿದ್ರೂ ಸಹ ಈ ರೀತಿ ಹೇಳಿದ್ರೆ ಈ ಮಾತಿಗೆ ನಾನೇನು ಉತ್ತರ ಹೇಳಲಿ ಎಂದು ಕಲ್ಲು ಕಂಬದ ಹಾಗೆ ನಿಂತಲ್ಲೇ ನಿಂತು ಬಿಟ್ಲು. ಅವಳ ಕಣ್ಗಳಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿದ್ರೂ ಅದನ್ನು ಹೊರಿಸಿಕೊಳ್ಳುವ ವ್ಯವಧಾನವೂ ಅವಳಲ್ಲಿರಲಿಲ್ಲ. ರಾತ್ರಿ ಮಲಗುವಾಗ ಅವಳ ಮುಖ ಕಳಗೊಂದಿರುವುದನ್ನು ನೋಡಿದ ಗಂಡ ಯಾಕೆ, ಏನಾಯಿತು ಎಂದು ಕೇಳಿದನು. ಆಗ ಪಂಕಜ ಗಂಡನ ತೊಡೆಯ ಮೇಲೆ ಮಲಗಿ ನಡೆದ ವಿಚಾರವನ್ನು ಹೇಳುತ್ತಾ ಅತ್ತಳು. ನಾಗೇಂದ್ರ ಏನು ಹೇಳಲಾರದೆ ಹೆಂಡತಿಯ ಬೆಂತಟ್ಟುತ್ತಾ, ನಾವು ವಿದ್ಯಾಳನ್ನು ಈ ಮನೆಗೆ ತಂದುಕೊಳ್ಳಬಾರದಿತ್ತು. ಅಂದು ನೀನೇ ಆತುರಪಟ್ಟು ಮಾತು ಕೊಟ್ಬಿಟ್ಟೆ. ಸ್ವಲ್ಪ ನಿಧಾನಿಸಿ ಯೋಚನೆ ಮಾಡಿ ಮಾತನಾಡಬೇಕಿತ್ತು ಎಂದನು. ಅವಳು ನೀವು ಒಪ್ಪಿಕೊಳ್ಳೋವರೆಗೂ ನಾನು ಒಂದು ತೊಟ್ಟು ನೀರು ಕುಡಿಯೋದಿಲ್ಲ ಎಂದು ಹಠ ಮಾಡ್ತಿದ್ರೆ ನೀವು ಏನೆಂದು ಯೋಚಿಸ್ತೀರಾ? ನಾವು ಎಷ್ಟೇ ಬುದ್ಧಿ ಹೇಳಿದರೂ ಅವಳು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅದನ್ನು ನೋಡಿಕೊಂಡು ನೀವು ಎಷ್ಟೊತ್ತು ಸುಮ್ಮನಿರ್ತಿದ್ರಿ? ನೀವು ಹಾಗೆ ಹೇಳುತ್ತಿದ್ದಿದ್ದು ಇದೆಲ್ಲ ನಿಮ್ಮ ತಂಗಿಯ ಉಪಾಯ. ನಾವು ಒಪ್ಪಿಕೊಳ್ಳಲಿಲ್ಲವೆಂದು ತನ್ನ ಮಗಳಿಂದ ಈ ರೀತಿ ನಾಟಕ ಆಡಿಸಿದ್ದಾಳೆ. ನನಗೆ ಅಂದೇ ಗೊತ್ತಾಯಿತು. ಬೇಕೆಂದೇ ಈ ರೀತಿ ಮಾಡುವವರು ತಮ್ಮ ಹಠ ಸಾಧಿಸುವವರೆಗೂ ಬಿಡೋದಿಲ್ಲ ಎಂದಳು ಪಂಕಜಮ್ಮ. ನನಗೆ ಅಷ್ಟು ಬೇಗ ಇದೆಲ್ಲ ಹೊಳೆಯಲಿಲ್ಲ. ನಿನಗೆ ಗೊತ್ತಿದ್ದು ಸುಮ್ಮನೆ ಇದ್ದೆ. ಒಂದು ಮಾತು ನನಗೆ ತಿಳಿಸಿದರೆ ನಾನು ಮಾತು ಕೊಡಲು ಒಪ್ತಿರಲಿಲ್ಲ ಎಂದ ನಾಗೇಂದ್ರ. ಈ ದಿನ ಇಷ್ಟೆಲ್ಲ ಆಯಿತು ಅಂತ ಈ ಮಾತು ಹೇಳ್ತಿದ್ದೀರಾ. ಅಂದು ನಾನು ಸತ್ಯ ಹೇಳಿದರೆ ನೀವು ನಂಬ್ತಿದ್ರಾ? ವಿದ್ಯಾಳನ್ನು ಚಿಕ್ಕ ವಯಸ್ಸಿನಿಂದಲೂ ನೀವು ಪ್ರೀತಿಯಿಂದ ಸಾಕಿದ್ದೀರಾ. ಅವಳು ನಿಮ್ಮ ಮುಂದೆ ನಾಟಕ ಮಾಡಿ ನಿಮಗೆ ಮೋಸ ಮಾಡ್ತಿದ್ದಾಳೆ ಎಂದಿದ್ರೆ ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ತಿರ್ಲಿಲ್ವೇ? ಹೇಳಿ. ಮೊದಲಿನಿಂದಲೂ ನಿಮ್ಮ ತಂಗಿಯ ಪರವಾಗಿಯೇ ನೀವು ಮಾತನಾಡ್ತಿದ್ದಿದ್ದು. ಆದ್ದರಿಂದಲೇ ಕೋಮಲ ತಾನೇನು ಮಾಡಿದ್ರೂ ನನ್ನನ್ನು ಯಾರು ಏನು ಕೇಳೋದಿಲ್ಲ ಎಂಬ ಧೈರ್ಯದಿಂದ ನಡೆದುಕೊಳ್ಳುತ್ತಿದ್ಲು. ಎಷ್ಟೇ ಆದರೂ ನೀವು ಎಲ್ಲ ಒಂದೇ ಮನೆಯವರು, ಒಟ್ಟಿಗೆ ಹುಟ್ಟಿ ಬೆಳೆದವರು. ನಿಮ್ಮವರು ಏನು ಮಾಡಿದ್ರೂ ಕ್ಷಮಿಸ್ತೀರಾ? ಎಷ್ಟಾದರೂ ನಾನು ಬೇರೊಂದು ಮನೆಯಿಂದ ಬಂದವಳು. ಇಲ್ಲಿ ನಮ್ಮವರು ಅಂತ ಯಾರೂ ಇಲ್ಲ, ನನಗಿಲ್ಲ. ಆದರೂ ನಾನು ಪ್ರೀತಿಯಿಂದಲೇ ನಿಮ್ಮ ತಮ್ಮಂದಿರನ್ನು ಸಾಕಿದೆ. ಯಾರಿಗೂ ನಾನು ಮೋಸ, ವಂಚನೆ, ಅನ್ಯಾಯ ಮಾಡಿಲ್ಲ. ಆದರೆ ಅದನ್ನೆಲ್ಲ ಇಷ್ಟು ಬೇಗ ಮರೆತು ಬಿಟ್ಟಿದ್ದಾರೆ. ಆದ್ದರಿಂದ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಅದನ್ನು ತಡೆದುಕೊಳ್ಳಲು ನನ್ನಿಂದಾಗಲಿಲ್ಲ ಎಂದ್ಲು. ಪಂಕಜಾಳ ಗುಣ ನಡತೆಯ ಬಗ್ಗೆ ತಂದೆ ಹೇಳುತ್ತಲೇ ಇದ್ರು. ಆದರೆ ಅಪ್ಪ ಹೆತ್ತ ಮಗಳ ಮೇಲೆ ಯಾಕೆ ಅಪವಾದ ಹಾಕ್ತಾರೆ ಎಂದು ನಾನು ತಿಳಿಯದೆ ಸೂಕ್ಷ್ಮವಾಗಿ ಯಾವುದನ್ನು ನಾನು ಗಮನಿಸಲಿಲ್ಲ. ಪಾಪ ಪಂಕಜಾಳ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂದು. ಇವಳು ಹೀಗೆ ದುಃಖಪಟ್ಟಿದ್ದವಳಲ್ಲ. ಎಲ್ಲ ಮಕ್ಕಳನ್ನು ತನ್ನ ಮಕ್ಕಳಂತೆ ನೋಡ್ಕೊಂಡಿದ್ದಾಳೆ ಎಂದು ಯೋಚಿಸುತ್ತಾ ಕುಳಿತಿದ್ದನು. ಪಂಕಜ ಗಂಡನ ತೊಡೆಯ ಮೇಲೆ ತಲೆಯಿಟ್ಟು ಅಳುತ್ತಾ ಮಲಗಿದ್ದವಳು ಹಾಗೆ ನಿದ್ದೆ ಮಾಡಿದ್ಲು. ತಾನು ಯೋಚಿಸುತ್ತಾ ಕುಳಿತಿದ್ದ ನಾಗೇಂದ್ರ ಹೆಂಡತಿಯನ್ನು ನಿಧಾನವಾಗಿ ಹಾಸಿಗೆ ಮೇಲೆ ಮಲಗಿಸಿದನು. ಮೈಕೈ ನೋವಿನಿಂದ ಪಂಕಜಮ್ಮ ಅಮ್ಮ ಎಂದು ನಲಗಿದಳು. ಇದನ್ನು ನೋಡಿದ ನಾಗೇಂದ್ರನಿಗೆ ಕರುಳು ಚುರುಕೆಂದಿತು. ಇದನ್ನು ಹೀಗೆ ಬಿಟ್ಟರೆ ಮುಂದೆ ಪಂಕಜಳನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಈ ವಿಷಯ ತಮ್ಮನಿಗೆ ಹೇಳಿದರೆ ಅವನು ಅಪಾರ್ಥ ಮಾಡಿಕೊಳ್ಳಬಹುದು. ನಾನು ಹೇಳೋದಕ್ಕಿಂತ ಪಂಕಜ ಏನೂ ಒಂದು ಹೇಳಿ ತಪ್ಪಿಸ್ಕೊಳ್ಬೋದು. ಆದರೆ ಅವಳು ಯಾರು ಏನು ಹೇಳಿದರೂ ಮರು ಮಾತನಾಡದೆ ಮೂಗೆತ್ತಿನಂತೆ ದುಡಿತಿರುತ್ತಾಳೆ.
ಅದನ್ನು ನೋಡಿ ಎಲ್ಲರೂ ದುಡಿಸಿಕೊಳ್ಳುವವರೇ. ಇವಳ ಬಗ್ಗೆ ಯಾರೂ ಯೋಚಿಸುವವರಿಲ್ಲ. ಕೋಮಲ ಮಗಳನ್ನು ನೋಡಲು ಬಂದಾಗ ಅವಳಿಗೆ ಹೇಳಬೇಕು ಎಂದುಕೊಂಡನು. ಅಂದು ಕೋಮಲ ಬಂದವಳೆ ವಿದ್ಯಾಳನ್ನು ಕರೆದುಕೊಂಡು ಹೋಗ್ತೇನೆ ಎಂದಳು. ಇಂಥ ಸಮಯದಲ್ಲಿ ಮಾತನಾಡೋದು ಸರಿಯಲ್ಲ ಎಂದು ನಾಗೇಂದ್ರ ಸುಮ್ಮನಾದ. ವಿದ್ಯಾಳನ್ನು ಹೆರಿಗೆಗಾಗಿ ತವರಿಗೆ ಕಳುಹಿಸುವ ದಿನ ಮನೆಯಲ್ಲಿ ಅವಳಿಗೆ ಶ್ರೀಮಂತದ ಶಾಸ್ತ್ರ ಮಾಡಿದ್ರು. ಹತ್ತಿರದ ಬಂಧು ಬಳಗದವರು ಬಂದು ಬಸುರಿಯನ್ನು ಹಾರೈಸಿದ್ರು. ಹೋಗಿ ಬರುವುದಾಗಿ ವಿದ್ಯಾ ಎಲ್ಲರಿಗೂ ಹೇಳಿ ತಾಯಿಯೊಡನೆ ತನ್ನ ತವರಿಗೆ ಹೋದಳು. ಇಷ್ಟು ಬೇಗ ಕೋಮಲ ಮಗಳನ್ನು ಕರೆದುಕೊಂಡು ಹೋಗ್ತಾಳೆ ಎಂದು ಪಂಕಜಮ್ಮ ಭಾವಿಸಿರಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಬಂದು ಮಗಳನ್ನು ಕಳಿಸಿ ಎಂದು ಯಾಕೆ ಕೇಳಿದ್ಲು ಎನ್ನುವುದೇ ಅಚ್ಚರಿಯಾಯಿತು ಎಂದುಕೊಂಡವಳು ಪಂಕಜಮ್ಮ. ಆದರೆ ನಿಧಾನವಾಗಿ ಪಂಕಜಮ್ಮನಿಗೆ ವಿಷಯ ಗೊತ್ತಾಯಿತು. ಅಂದು ಪ್ರಸಾದ್ ಅತ್ತಿಗೆಗೆ ವಿದ್ಯಾಳನ್ನು ಸರಿಯಾಗಿ ನೋಡ್ಕೊಳ್ಳಿ ಎಂದು ಹೇಳಿದ್ದನ್ನು ಪ್ರಸಾದ್ ಅಕ್ಕನಿಗೆ ಹೇಳಿದಳು. ಈ ಮಾತು ಅಣ್ಣನಿಗೆ ಗೊತ್ತಾದರೆ ತಾನು ಅತ್ತಿಗೆಯನ್ನು ಸರಿಯಾಗಿ ನೋಡಿಕೊಳ್ಳದೆ ಕೆಲಸ ಮಾಡಿ ಅತ್ತಿಗೆಗೆ ಗರ್ಭಪಾತವಾಯಿತು. ಈಗಲೂ ತನ್ನ ಮಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯೂ ಇಲ್ಲದೆ ಪಂಕಜಾಳಿಗೆ ಆ ಕೆಲಸವನ್ನು ವಹಿಸಿದ್ದಾಳೆ ಎಂದು ತನ್ನ ಮೇಲೆ ರೇಗಾಡ್ತಾನೆ ಎಂದು ಭಾವಿಸಿ ಮಗಳನ್ನು ಕರೆದುಕೊಂಡು ಹೋಗುವೆನೆಂದಳು. ಈ ಮಾತನ್ನು ಕೋಮಲಾಳ ಪಕ್ಕದ ಮನೆಯ ದಾಕ್ಷಾಣಿಗೆ ನಾಗಮ್ಮನಿಗೆ ಹೇಳಿದ್ದಾಳೆ. ವಿಷಯ ತಿಳಿದ ಪಂಕಜಮ್ಮ ಗಂಡನಿಗೆ ಹೇಳಿದ್ಲು. ಹೋಗ್ಲಿ ಬಿಡು, ನಿನಗೆ ಕೆಲಸ ಕಡಿಮೆ ಆಯಿತು, ಅಷ್ಟೇ ಸಾಕು ಎಂದು ನಾಗೇಂದ್ರ ಹೆಂಡತಿಗೆ ಹೇಳಿದನು. ವಿದ್ಯಾಳಿಗೆ ಗಂಡು ಮಗುವಾಗಿ ತಾಯಿ ಮಗು ಆರೋಗ್ಯವಾಗಿದ್ದರು. ಪಂಕಜಮ್ಮ ಗಂಡು ಮಕ್ಕಳ ಜೊತೆ ಹೋಗಿ ಮಗುವನ್ನು ನೋಡಿಕೊಂಡು ಬಂದರು. ಮುದ್ದು ಮುದ್ದಾದ ಮಗುವನ್ನು ನೋಡಿದ ರಾಶಿ ಮತ್ತು ರಕ್ಷಾಗೆ ತುಂಬ ಸಂತೋಷವಾಗಿ ಅವರು ಮಗುವಿನ ಬಳಿ ಹೋದರೆ ಕೋಮಲ ಚಿಕ್ಕ ಮಗುವನ್ನು ಮುಟ್ಟಬಾರದು, ದೂರ ಹೋಗಿ ಎಂದು ಅವರನ್ನು ದೂರ ಕಳಿಸುತ್ತಿದ್ಲು. ಕೋಮಲಾಳ ಕೋಪದ ಮುಖ ನೋಡಿ ಹೆದರಿಕೊಂಡು ಮಕ್ಕಳು ದೂರ ಉಳಿದರು. ಇದನ್ನು ನೋಡಿ ಸಹಿಸದ ಪಂಕಜಮ್ಮ ಹೆಚ್ಚು ಹೊತ್ತು ಅಲ್ಲಿರಲು ಇಷ್ಟವಿಲ್ಲದೆ ಮನೆಗೆ ಹಿಂತಿರುಗಿದರು. ಪ್ರಸಾದ್ ಸಂಜೆ ಬರುತ್ತಲೇ ನಿಮ್ಮಣ್ಣ ಅತ್ತಿಗೆ ಮಕ್ಕಳೆಲ್ಲ ಮಗುವನ್ನು ನೋಡಲು ಬಂದಿದ್ರು ಎಂದು ವಿದ್ಯಾ ಹೇಳಿದ್ಲು. ಹೌದಾ, ಯಾವಾಗ ಬಂದಿದ್ರು? ರಾಶಿ ರಕ್ಷಾಗೆ ಮಗುವನ್ನು ನೋಡಬೇಕೆಂದು ತುಂಬ ಕಾತುರ ಇತ್ತು. ಅವರು ನನ್ನನ್ನು ನೋಡಿದಾಗಲೆಲ್ಲ ಮಗುವನ್ನು ನೋಡಬೇಕು, ನಮ್ಮನ್ನು ಕರೆದುಕೊಂಡು ಹೋಗು ಎಂದು ದಿನ ಕೇಳ್ತಿರ್ತಾರೆ ಎಂದು ಹೇಳಿದನು. ಅವರಿಗೇನೋ ಆಸೆ ಇತ್ತು ಪಾಪ. ಮಕ್ಕಳು ಬಂದ ಕೂಡಲೇ ಎಂದು ನಾನು ಪ್ರೀತಿಯಿಂದ ಕರೆದೆ. ಅವರು ಮಗುವಿನ ಬಳಿಗೆ ಬರುವ ಹೊತ್ತಿಗೆ ನಿಮ್ಮತ್ತಿಗೆ ಕೋಪದಿಂದ ಮಕ್ಕಳನ್ನು ಗದರಿ ಮಕ್ಕಳನ್ನು ಮುಟ್ಟಬೇಡ, ಚಿಕ್ಕ ಮಗು ಅಳತೆ ಎಂದು ಕರೆದುಕೊಂಡ್ರು. ಅಳು ಮೊರೆ ಹಾಕ್ಕೊಂಡು ಅವರು ಹೊರಟೋದ್ರು. ನನಗೆ ಅವರನ್ನು ನೋಡಲು ಆಗಲೇ ಇಲ್ಲ. ಕರುಳು ಚುರುಕೆಂದಿತು. ಇನ್ನಷ್ಟು ಸೇರಿಸಿ ಗಂಡನಿಗೆ ಹೇಳಿದ್ಲು. ಅತ್ತಿಗೆ ಯಾಕೆ ಈ ರೀತಿ ಮಾಡಿದ್ರು? ಚಿಕ್ಕ ಮಕ್ಕಳೆಂದರೆ ಎಲ್ಲರಿಗೂ ಆಸೆಯೇ, ಪಾಪ ಅವರಿಗೆಷ್ಟು ನಿರಾಸೆ ಆಯಿತು ಎಂದನು ಪ್ರಸಾದ್ ಅನುಕಂಪದಿಂದ. ಮಕ್ಕಳಿಗೆ ಹೇಳಿದ್ದೇನೋ ಸರಿ, ಮಕ್ಕಳಿಗೆ ಮಗುವನ್ನು ಎತ್ಕೊಳ್ಳೋದು ಗೊತ್ತಿಲ್ಲ, ಹಾಗಂತ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ರೆ ಅದರಲ್ಲಿ ತಪ್ಪು ಅನಿಸ್ತಿರ್ಲಿಲ್ಲ. ಆದರೆ ಅಕ್ಕನೂ ಮಗುವನ್ನು ಎತ್ಕೊಳ್ಳಿಲ್ಲ. ಅವರ ಮುಖದಲ್ಲಿ ಕೋಪ ಬೇಸರ ಕಾಣಿಸ್ತಿತ್ತು. ಇಲ್ಲಿ ಹೆಚ್ಚು ಹೊತ್ತು ಇರಲಿಲ್ಲ, ಮಕ್ಕಳನ್ನು ಮಾವನನ್ನು ಕರೆದುಕೊಂಡು ಹೊರಟೋದ್ರು ಎಂದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.